ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಕಾವ್ಯ ಮತ್ತು ಗಿಲ್ಲಿ ಆ ಇಬ್ಬರ ನಡುವೆ ಅದಂಥ ಒಂದು ಗಟ್ಟಿತನದ ಪ್ರೀತಿ ಇದೆಯೋ ಗೊತ್ತಿಲ್ಲ. ಅದೊಂದು ಗಟ್ಟಿತನದ ಫ್ರೆಂಡ್ಶಿಪ್ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಸೊ ಗಿಲ್ಲಿಗೆ ಒಂದು ಟಾಸ್ಕನ್ನು ಕೂಡ ಕೊಟ್ಟಿರ್ತಾರೆ. ಟಾಸ್ಕ್ ಕೊಟ್ಟಿರ್ತಕ್ಕಂಥದ್ದು ಏನಂದ್ರೆ ಕಾವ್ಯನ ಅಳಿಸ್ಬೇಕು, ಜೊತೆಗೆ ಕಿಚ್ಚನ ಚಪ್ಪಾಳೆಯ ಫೋಟೋಸ್ಗಳನ್ನು ಸ್ಟೋರ್ ರೂಮ್ಗೆ ತಂದಿಡಬೇಕು ಅನ್ನೋ ಒಂದು ಟಾಸ್ಕ್ ಇರುತ್ತೆ. ಆ ಟಾಸ್ಕ್ನ ವಿನ್ ಆದರೆ ಮಾತ್ರ ಖಂಡಿತವಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗುವಂಥದ್ದು, ಅಂದರೆ ನೇರವಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗುವಂಥ ಅವಕಾಶ ಈ ಅಶ್ವಿನಿ ಮತ್ತು ಗಿಲ್ಲಿಗೆ ಇರುವಂಥದ್ದು. ಈ ಟಾಸ್ಕನ್ನು ಆ ವ್ಯಕ್ತಿ ತೆಗೆದುಕೊಳ್ಬೇಕಾದ್ರೂ ಕೂಡ ಯೋಚನೆ ಮಾಡ್ತಾನೆ, ಅವಳನ್ನ ಅಳಿಸ್ಬೇಕಾ ಅನ್ನೋ ರೀತಿ. ಸೊ ಆಗ ಏನೋ ಒಂದು ಯೋಚನೆ ಮಾಡಿ ಒಟ್ಟು ಇಬ್ಬರಿಗೋಸ್ಕರ ಆಡಬೇಕಾದಂಥ ಕಾರಣದಿಂದಾಗಿ ಓಕೆ ಅಂತಲೂ ಕೂಡ ಹೇಳಿಬಿಡ್ತಾರೆ. ಕಾವ್ಯಳನ್ನು ಅಳಿಸಿರ್ತಿದ್ದೀನಿ ಅಥವಾ ಕಾವ್ಯಳಿಗೆ ನೋವು ಮಾಡಿದ್ದೀನಿ ಅನ್ನೋ ಕಾರಣದಿಂದ ಊಟ ಅಂಥದ್ದೆಲ್ಲವನ್ನೂ ಕೂಡ ಬಿಟ್ಟಿರ್ತಾನೆ. ಸೊ ಎಲ್ಲವೂ ಕೂಡ ಆದ ಬಳಿಕ ಈಗ ಅಸಲಿ ಸತ್ಯ ಏನು, ನಾನು ಯಾಕೆ ಅವಳನ್ನು ಟಾರ್ಗೆಟ್ ಮಾಡಿದೆ, ಯಾಕೆ ಅವಳನ್ನ ಅಳಿಸೋದಕ್ಕೆ ಮುಂದಾದೆ, ಈ ಎಲ್ಲ ವಿಚಾರವನ್ನು ಒಂದು ಅವಧಿಯನ್ನು ಕೊಟ್ಟಿರ್ತಾರೆ. ಅಂದರೆ 24 hours ಅಂತ ಈ ರೀತಿಯಾಗಿ ಅವಧಿಯನ್ನು ಕೊಟ್ಟಿರ್ತಾರೆ. ಆ ಅವಧಿಯಲ್ಲಿ ಅಳಿಸಿ ಆ ಒಂದು ಟಾಸ್ಕಲ್ಲಿಗೆ ಹೆಂಡ್ ಆಗಿರುತ್ತೆ. ಸೊ ಹೆಂಡ್ ಆದ ಬಳಿಕ ಈ ಇರುವಂಥ ವಿಷಯವನ್ನು ಹೇಳಲೇಬೇಕಾಗುತ್ತೆ. ಸೊ ಇರುವಂಥ ವಿಷಯ ಹೇಳಿಲ್ಲ ಅಂದರೆ ಅವ್ರಿಗೆ ಇನ್ನೂ ತುಂಬ ಹರ್ಟ್ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಗಿಲ್ಲಿ ಮತ್ತೆ ಆ ಒಂದು ಕಾವ್ಯಳಿಗೆ ಸೋತು ಬಿಟ್ಟಿದ್ದಾನೆ. ಅಂತಂದರೆ ವಿಚಾರವನ್ನು ಅವಳಿಗೆ ಹೇಳಿದ್ದಾನೆ, ಇದು ತಮಾಷೆಗೆ ಮಾಡಿರ್ತಕ್ಕಂಥದ್ದು, ಇದೊಂದು ಟಾಸ್ಕು, ಸೀಕ್ರೆಟ್ ಟಾಸ್ಕ್ ಇರುವ ಕಾರಣದಿಂದಾಗಿ ನಾನು ಆ ರೀತಿಯಾಗಿ ಮಾಡಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಇದೆಲ್ಲವೂ ಕೂಡ ಅವರಿಗೂ ಗೊತ್ತಾದ ಬಳಿಕ ಈ ಮುಂಚೆಯೂ ಕೂಡ ಗೊತ್ತಾಗಿರುತ್ತೆ. ಸೊ ಇದೊಂದು ಸೀಕ್ರೆಟ್ ಟಾಸ್ಕ್ ಇರ್ಬೋದು, ಹಾಗಾಗಿ ಹೀಗೆ ನಡೆದುಕೊಳ್ತಾ ಇದ್ದಾನೆ ಅಂತ ಅವಳಿಗೂ ಕೂಡ ಅನಿಸುತ್ತೆ. ಸ್ಪಂದನ ಏನಾದರೂ ಸಾಥ್ ಕೊಟ್ಟಿಲ್ಲ ಅಂತಂದರೆ ಅಥವಾ ಸ್ಪಂದನ ಕಾವ್ಯ ಜೊತೆ ಮಾತನಾಡಿಲ್ಲ ಅಂತಂದರೆ ಗಿಲ್ಲಿ ಈ ಒಂದು ಟಾಸ್ಕಲ್ಲಿ ಖಂಡಿತವಾಗಿ ಸೋತು ಬಿಡ್ತಿದ್ದ. ಯಾಕೆಂತಂದರೆ ಸ್ಪಂದನ ಮಾತನಾಡಿದಂಥ ಸಂದರ್ಭದಲ್ಲಿ ಆಗ ಆ ಕಾವ್ಯಳಿಗೆ ತುಂಬ ಬೇಜಾರಾಗುತ್ತೆ. ಈಗೆಲ್ಲ ಆಗ್ಬಿಟ್ನಲ್ಲ, ಈಗೆಲ್ಲ ಬದಲಾಗ್ಬಿಟ್ಟಿದ್ದಾನೆ ಅನ್ನೋ ರೀತಿ ಬೇಜಾರಾದಂಥ ಸಂದರ್ಭದಲ್ಲಿ ಕಣ್ಣೀರನ್ನು ಹಾಕಿಬಿಡ್ತಾಳೆ. ಸೊ ಅದನ್ನು ಹೊರತುಪಡಿಸಿ ಗಿಲ್ಲಿ ಮಾತನಾಡುವಂಥ ಮಾತಿನಿಂದ ನಿಜಕ್ಕೂ ಅವಳಿಗೆ ಅಷ್ಟು ಹರ್ಟ್ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ. ಬೇರೊಬ್ಬರು ಬಂದು ಹೇಳಿದಂಥ ಸಂದರ್ಭದಲ್ಲಿ ಈ ವಿಷಯ ಬೇರೆಯವ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಅನ್ನೋ ಕಾರಣಕ್ಕೆ ಕಣ್ಣೀರನ್ನು ಹಾಕ್ತಾಳೆ. ಜೊತೆಗೆ ಗಿಲ್ಲಿ ಆ ಒಂದು ಕಿಚ್ಚನ ಚಪ್ಪಾಳೆಯ ಫೋಟೋಸ್ಗಳನ್ನು ಸ್ಟೋರ್ ರೂಮ್ಗೆ ಇಡುವ ಮೂಲಕ ಈ ಒಂದು ಟಾಸ್ಕನ್ನು ವಿನ್ ಆಗಿ ಡೈರೆಕ್ಟಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗ್ತಾ ಇದ್ದಾರೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.